ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ಇವತ್ತಿನ ದಿನ ಅತ್ಯದ್ಭುತವಾದಂತಹ ಎಲ್ಲರಿಗೂ ಉಪಯುಕ್ತವಾಗುವಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು, ನೀವು ಕೇಳಿರಬಹುದು, ಕಪ್ಪು ದಾರವನ್ನು ಕಟ್ಟಿದರೆ ಅದೃಷ್ಟದ ಸಂಕೇತ, ಗುಡ್ ಲಕ್ ಎಂದು ಹೇಳಲಾಗುತ್ತದೆ. ಆದರೆ ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸು, ನಿಂತ ಕೆಲಸಗಳು ಚಾಲನೆಗೊಳ್ಳಲು, ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಂಡು ಅದೃಷ್ಟವನ್ನು ಹೆಚ್ಚಲು ಪರಿಣಾಮಕಾರಿಯಾಗಿ ಯಾವ ರೀತಿ ಬಳಸಬೇಕು, ಒಬ್ಬ ವ್ಯಕ್ತಿಯು ಕಪ್ಪು ಬಣ್ಣದ ದಾರವನ್ನು ಯಾವ ಸಂದರ್ಭಗಳಲ್ಲಿ ಬಳಸುವುದನ್ನು ತಪ್ಪಿಸಬೇಕು ಮತ್ತು ಕಪ್ಪು ದಾರವನ್ನು ಏಕೆ, ಹೇಗೆ, ಯಾವ ರೀತಿ ಕಟ್ಟಿದರೆ ಉತ್ತಮ ಎಂಬುದರ ಬಗ್ಗೆ ಇವತ್ತಿನ ದಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಹೌದು, ಹಣಕಾಸಿನ ಸಮಸ್ಯೆಗೆ ಈ ಒಂದು ದಾರದಿಂದ ಯಾವ ಎಲ್ಲ ರೀತಿ ಪರಿಹಾರಗಳನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳನ್ನು ಪಡೆಯುವುದರ ಜೊತೆಗೆ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು. ಸ್ನೇಹಿತರೆ, ಸಾಮಾನ್ಯವಾಗಿ ಕಪ್ಪು ಎಂದರೆ ಅಶುಭ, ಭಯವೆಂದು ಭಾವಿಸಲಾಗುತ್ತದೆ. ಆದರೆ ಕಪ್ಪು ಬಣ್ಣ ಶನಿದೇವನಿಗೆ ಸಂಬಂಧಿಸಿದ್ದು. ಕರ್ಮಕಾರಕನಾದಂತಹ ಶನಿಯನ್ನು ಈ ಬಣ್ಣ ಪ್ರತಿನಿಧಿಸುತ್ತದೆ ಮತ್ತು ಈ ಬಣ್ಣವನ್ನು ನಮ್ಮ ಜೀವನದಲ್ಲಿ ಶನಿದೇವನನ್ನು ಶಾಂತಗೊಳಿಸಲು ಮತ್ತು ಸಂಕಷ್ಟದ ಸಂದರ್ಭಗಳಲ್ಲಿ ಕಪ್ಪು ಬಣ್ಣದ ದಾರವನ್ನು ಬಳಸುವುದರಿಂದ ಅನೇಕ ರೀತಿಯಾದಂತಹ ಸಂಕಷ್ಟದಿಂದ ಪಾರಾಗಬಹುದು. ಹೌದು ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ಕೆಲವು ಅಹಿತಕರ ಸಂದರ್ಭಗಳಲ್ಲಿ ಅಥವಾ ಕಷ್ಟದ ಸಂದರ್ಭಗಳಲ್ಲಿ ಕೆಲವು ಸಮಸ್ಯೆಗಳ ಮಧ್ಯೆ ಜೀವನವನ್ನು ನಡೆಸುತ್ತಾ ಇದ್ದಾಗ ಅಂತಹ ಸಂದರ್ಭಗಳಲ್ಲಿ ಹೆಚ್ಚಾಗಿ ಕಪ್ಪು ಬಣ್ಣವನ್ನು ಬಳಸುವುದು ತಪ್ಪಿಸಬೇಕಾಗುತ್ತದೆ. ಹಾಗೂ ಕೆಲವೊಂದು ಸಂದರ್ಭಗಳಲ್ಲಿ ಕಪ್ಪು ಬಣ್ಣವನ್ನು ಅಶುಭವೆಂದು ಭಾವಿಸಲಾಗುತ್ತದೆ. ಹೌದು ಸ್ನೇಹಿತರೆ, ಒಬ್ಬ ವ್ಯಕ್ತಿಯು ಕಪ್ಪು ಬಣ್ಣದ ದಾರವನ್ನು ಬಳಸುವುದರಿಂದ ಯಾವೆಲ್ಲ ಪ್ರಯೋಜನವಿದೆ ಎಂಬುದರ ಬಗ್ಗೆ ನೋಡುವುದಾದರೆ, ಕಾಲಿಗೆ ಕಪ್ಪು ದಾರವನ್ನು ಧರಿಸುವುದು ಶತಮಾನಗಳಿಂದಲೂ ಬಂದಂತಹ ಒಂದು ಪದ್ಧತಿಯಾಗಿದೆ. ಇದು ಕೇವಲ ಆಡಂಬರಕ್ಕಾಗಿ ಅಥವಾ ಫ್ಯಾಷನ್ ಆಗಿ ಬಳಸುವುದಲ್ಲ. ಇದನ್ನು ಧರಿಸಿದರೆ ದುಷ್ಟಶಕ್ತಿಗಳು, ನಕಾರಾತ್ಮಕ ಕಂಪನಗಳು, ದುಷ್ಟ ಕಣ್ಣಿನಿಂದ ರಕ್ಷಿಸುತ್ತದೆ. ಸ್ನೇಹಿತರೆ, ಭದ್ರತೆಯ ಭಾವನೆಯನ್ನು ಒಂದು ರೀತಿಯ ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಈ ಒಂದು ಕಪ್ಪು ದಾರ. ಹೌದು, ಆದ್ದರಿಂದಲೇ ಸಾಂಪ್ರದಾಯಿಕವಾಗಿ ಈ ಒಂದು ಕಪ್ಪು ದಾರವನ್ನು ಕಟ್ಟುವುದು ಕೂಡ ರೂಢಿಯಲ್ಲಿದೆ. ಹಾಗೂ ಕಪ್ಪು ದಾರವು ಪಾಸಿಟಿವ್ ಶಕ್ತಿಯನ್ನು ಆಕರ್ಷಿಸಲು, ದುರಾದೃಷ್ಟವನ್ನು ಹಿಮ್ಮೆಟ್ಟಿಸುವ ಅಗಾಧ ಶಕ್ತಿಯನ್ನು ಹೊಂದಿದೆ ಎಂದು ಕೂಡ ನಂಬಲಾಗುತ್ತದೆ. ಸ್ನೇಹಿತರೆ, ಹೌದು, ಅಷ್ಟೇ ಅಲ್ಲದೆ ಇದು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಒಬ್ಬ ವ್ಯಕ್ತಿಯಲ್ಲಿ ಉತ್ತೇಜಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಕಪ್ಪು ದಾರವು ಹೆಚ್ಚಾಗಿ ಅದೃಷ್ಟ ಮತ್ತು ರಕ್ಷಣೆಯ ಸಂಕೇತವೆಂದು ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ಬಳಸಲಾಗುತ್ತದೆ. ಸ್ನೇಹಿತರೆ, ಹೌದು, ಈ ಒಂದು ಕಪ್ಪು ದಾರವನ್ನು ಕಾಲಿಗೆ ಅಥವಾ ಕೈಗೆ ನಾವು ಕಟ್ಟಬಹುದು. ಕೆಲವು ನಂಬಿಕೆಗಳ ಪ್ರಕಾರ ಕಾಲಿನ ಮೇಲೆ ಕಪ್ಪು ದಾರವನ್ನು ಧರಿಸುವುದರಿಂದ ದೇಹದಲ್ಲಿನ ಶಕ್ತಿಯ ಕೇಂದ್ರಗಳಾಗಿರುವಂತಹ ಚಕ್ರಗಳನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಕಾಲಿಗೆ ಕಪ್ಪು ದಾರವನ್ನು ಕಟ್ಟುವುದರಿಂದ ದೈಹಿಕವಾಗಿ, ಭಾವನಾತ್ಮಕವಾಗಿ ಸಮಸ್ಯೆಗಳಿಂದ ಒಬ್ಬ ವ್ಯಕ್ತಿಯು ಮುಕ್ತನಾಗುತ್ತಾನೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಅದರ ಜೊತೆಗೆ ಆತನ ಸಮಸ್ಯೆಗಳಿಂದ ಹೊರಬರಲು ಹಾಗೂ ಒಬ್ಬ ವ್ಯಕ್ತಿಯಲ್ಲಿ ಚೇತನವನ್ನು, ಉಲ್ಲಾಸಮಯವಾಗಿರ್ತಕ್ಕಂತಹ ಜೀವನವನ್ನು ನಡೆಸಲು ಇದು ಉತ್ತೇಜಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಹೌದು, ಹಾಗೂ ಒಬ್ಬ ವ್ಯಕ್ತಿಯ ಕಪ್ಪು ದಾರವನ್ನು ಬಳಸುವುದರಿಂದ ಪದೇ ಪದೇ ಕಾಡುವಂತಹ ಯಾವುದೇ ರೀತಿಯ ಆರೋಗ್ಯಕರವಾದಂತಹ ಸಮಸ್ಯೆ, ಅಂದರೆ ಹೊಟ್ಟೆ ನೋವಾಗಿರಬಹುದು ಅಥವಾ ಕಾಲು ನೋವು, ಇನ್ನಿತರ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ನಿವಾರಿಸಲು ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಹಾಗೂ ಕಪ್ಪು ದಾರವನ್ನು ನಮ್ಮ ಅನೇಕ ರೀತಿಯಾದಂತಹ ಸಮಸ್ಯೆಗಳಿಗೆ, ನಮ್ಮ ಜೀವನದಲ್ಲಿ ಎದುರಿಸುವಂತಹ ಸಂಕಷ್ಟಗಳಿಗೆ ಪರಿಣಾಮಕಾರಿಯಾಗಿ ಇದನ್ನು ಬಳಸಬಹುದು. ಹೌದು, ಒಬ್ಬ ವ್ಯಕ್ತಿಯು ಎಷ್ಟೇ ದುಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ ಬಲಗಾಲಿಗೆ ಈ ಒಂದು ಕಪ್ಪು ದಾರವನ್ನು ಕಟ್ಟಿದರೆ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸಂಕಷ್ಟದ ಹಾಗೂ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹೊರಬರಲು ಇದು ಸಹಕರಿಸುತ್ತದೆ. ಸ್ನೇಹಿತರೆ, ಹೌದು, ಅಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯು ಶನಿಯ ದೋಷದಿಂದ ಬಳಲ್ತಾ ಇದ್ದಲ್ಲಿ ಶನಿಯು ಸಂತೋಷಗೊಂಡು ಅದೃಷ್ಟವನ್ನು ಕರುಣಿಸಲು ಶನಿವಾರದ ದಿನ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿದರೆ ಉತ್ತಮವಾದಂತಹ ಲಾಭವನ್ನು ಕಾಣಬಹುದು ಎಂದು ಕೂಡ ಹೇಳಲಾಗುತ್ತದೆ. ಅದರ ಜೊತೆಗೆ ಯಾವುದೇ ರೀತಿಯ ಗ್ರಹದೋಷದಿಂದ, ಶನಿದೋಷದಿಂದ ಮುಕ್ತರಾಗಲು ಈ ಒಂದು ಕಪ್ಪು ದಾರವು ಸಹಾಯಕವಾಗಬಲ್ಲದು. ಸ್ನೇಹಿತರೆ, ಈ ಒಂದು ಕಪ್ಪು ದಾರವನ್ನು ಚಿಕ್ಕ ಮಕ್ಕಳಿಗೆ ಕಟ್ಟಿದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ವಿಶೇಷವಾಗಿ ಆರ್ಥಿಕ ಸಮಸ್ಯೆಯಿಂದ ಕಂಗಾಲಾಗಿರುವಂತಹ ವ್ಯಕ್ತಿಯು ಇದನ್ನು ಕಟ್ಟಿದರೆ ರಾಹು ಕೇತುವಿನ ದೋಷದಿಂದಲೂ ಕೂಡ ಮುಕ್ತಿಯನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗುತ್ತದೆ. ಸ್ನೇಹಿತರೆ, ಹಾಗೂ ಈ ಒಂದು ಕಪ್ಪು ದಾರವನ್ನು ಯಾವ ದಿನ ಧರಿಸಿದರೆ ಉತ್ತಮ ಎಂಬುದರ ಬಗ್ಗೆ ನೋಡುವುದಾದರೆ ಶನಿವಾರದ ದಿನ ಅಥವಾ ಮಂಗಳವಾರದ ದಿನ ಧರಿಸಿದರೆ ಉತ್ತಮವೆಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ದಾರವನ್ನು ಯಾವುದೇ ರೀತಿಯ ಮಾರ್ಕೆಟಿಂದ ಅಥವಾ ಇನ್ನಿತರ ಅಂಗಡಿಗಳಿಂದ ಖರೀದಿಸುವ ಬದಲು ಭಗವಾನ್ ಭೈರವನ ದೇವಾಲಯದಲ್ಲಿ ಸಿಗುವಂತಹ ಕಪ್ಪು ದಾರವನ್ನು ಬಳಸಿದರೆ ಪರಿಣಾಮಕಾರಿಯಾಗಿ ಹಾಗೂ ಶಕ್ತಿದಾಯಕವಾಗಿ ಕೆಲಸ ಮಾಡುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಮತ್ತು ಇದನ್ನು ಹೇಗೆ ಧರಿಸಬೇಕು ಎಂಬುದರ ಬಗ್ಗೆ ನೋಡುವುದಾದರೆ
ಯಾವುದೇ ಕಾರಣಕ್ಕೂ ಸೀದವಾಗಿ ಅಂದರೆ ಸಾದಾವಾಗಿ ಅಂದರೆ ಖಾಲಿಯಾಗಿ ಈ ಒಂದು ದಾರವನ್ನು ಧರಿಸಬಾರದು. ಹಾಗೂ ಇದಕ್ಕೆ 9 ಗಂಟುಗಳನ್ನು ಹಾಕಿ ಕಟ್ಟಬೇಕು ಎಂದು ಹೇಳಲಾಗುತ್ತದೆ. ಹಾಗೂ ಈ ಒಂದು ಗಂಟು ಹಾಕಿ ಕಟ್ಟಿದರೆ ಅದುವೇ ಸರಿಯಾದ ವಿಧಾನ ಎಂದು ಕೂಡ ಹೇಳಲಾಗುತ್ತದೆ. ಮತ್ತು ಈ ಒಂದು ಕಪ್ಪು ದಾರವನ್ನು ಕೈ ಅಥವಾ ಕಾಲುಗಳಿಗೆ ಎಲ್ಲಾದರೂ ಕೂಡ ಕಟ್ಟಬಹುದು. ಆದರೆ ಕಾಲಿಗೆ ಕಟ್ಟಿದರೆ ಉತ್ತಮ ಮತ್ತು ಪರಿಣಾಮಕಾರಿಯಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಾಗೂ ಮಹಿಳೆಯರು ಕಾಲಿಗೆ ಕಟ್ಟುವುದಾದರೆ ಎಡಗಾಲಿಗೆ ಕಟ್ಟಬೇಕು ಮತ್ತು ಪುರುಷರು ಬಲಗಾಲಿಗೆ ಕಟ್ಟಬೇಕು ಎಂದು ಕೂಡ ಎಂಬ ನಿಯಮ ಕೂಡ ಇದೆ. ಮತ್ತು ಕಟ್ಟುವಾಗ ಅಂದರೆ ಈ ಒಂದು ಕಪ್ಪು ದಾರವನ್ನು ಕಟ್ಟುವಾಗ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಅಥವಾ ಪಠಿಸಿದರೆ ಉತ್ತಮವಾದಂತಹ ಫಲವು ನಿಮ್ಮದಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಸ್ನೇಹಿತರೆ. ಹೌದು, ಈ ಒಂದು ಕಪ್ಪು ದಾರ ಕೇವಲ ಫ್ಯಾಷನ್ಗಾಗಿ ಅಥವಾ ನಮ್ಮ ಯಾವುದೇ ರೀತಿಯ ಆಡಂಬರಕ್ಕಾಗಿ ಅಲ್ಲ. ಇದು ಒಂದು ಕಟ್ಟುವುದರಿಂದ ಒಂದು ರಕ್ಷಾ ಕವಚದಂತೆ ನಮ್ಮನ್ನು ಎಲ್ಲ ರೀತಿಯಿಂದ ರಕ್ಷಣೆಯನ್ನು ನೀಡಬಲ್ಲದು. ಹಾಗೂ ಕಪ್ಪು ದಾರ ಕಟ್ಟುವುದರಿಂದ ಕೇವಲ ಶುಭವನ್ನು ಮಾತ್ರ ನೀಡುವುದಲ್ಲ, ಇದು ಕರ್ಮಕಾರಕನಾದ ಶನಿಯು ಈ ದಾರದಿಂದ ನಿಮ್ಮ ಕರ್ಮಗಳನ್ನು ನೋಡುತ್ತಿರುತ್ತಾನೆ. ಹಾಗಾಗಿ ಉತ್ತಮವಾದಂತಹ ಯೋಚನೆ, ಪರೋಪಕಾರದ ಮನೋಭಾವನೆ ನಿಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನೀವು ಉತ್ತಮವಾದಂತಹ ಫಲಗಳನ್ನೇ ಕಾಣುತ್ತೀರಿ. ನಿಮ್ಮ ಕರ್ಮದ ಫಲ ಅಂದರೆ ನಿಮ್ಮ ಪುಣ್ಯದ ಫಲ ಎಷ್ಟಿರುತ್ತದೆಯೋ ಅಷ್ಟು ಒಳ್ಳೆಯ ಫಲಗಳನ್ನು ನೀವು ಕಾಣುತ್ತಾ ಹೋಗುತ್ತೀರಿ. ಶನಿದೇವನ ಆಶೀರ್ವಾದವು ನಿಮ್ಮ ಜೊತೆಯಲ್ಲಿದ್ದು ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ಸನ್ನು ನೀವು ಕಾಣಬಹುದಾಗಿದೆ ಸ್ನೇಹಿತರೆ. ಕೇವಲ ಸಾಧಾರಣ ದಾರವೆಂದು ಭಾವಿಸುವಂತಹ ಈ ಒಂದು ಕಪ್ಪು ದಾರವನ್ನು ಕಟ್ಟುವುದರಿಂದ ಹಲವಾರು ಪ್ರಯೋಜನಗಳನ್ನು ನಮ್ಮ ಜೀವನದಲ್ಲಿ ಕಾಣಬಹುದು. ಹೌದು, ಆದರೆ ಸರಿಯಾದ ನಿಯಮದಿಂದ ಹಾಗೂ ಸರಿಯಾದ ತಿಳುವಳಿಕೆಯಿಂದ ಕಟ್ಟಿದರೆ ಖಂಡಿತವಾಗಿಯೂ ಅದೊಂದು ಉತ್ತಮವಾದಂತಹ ಅವಕಾಶ ನಿಮ್ಮದಾಗುತ್ತದೆ ಸ್ನೇಹಿತರೆ. ಈ ರೀತಿಯಾದಂತಹ ಸರಳ ಸುಲಭ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.